ಖಾಸಗೀಕರಣ ವಿರೋಧಿಸಿ ಹೇಳಿ ಸರ್. ಏನು ಟಾಟಾ ಪವರ್ ಕಂಪ್ನಿಯವರಿಗೆ ಖಾಸಗೀಕರಣ ಮಾಡೋಕ್ಕೆ KH ಅವರು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಖಾಸಗೀಕರಣ ಬೇಡ, ನಮ್ಮ ವ್ಯಕ್ತಿತ್ವಕ್ಕೆ ನಮ್ಮ ವೃತ್ತಿಗೆಲ್ಲ ತೊಂದರೆ ಆಗ್ತದೆ, ಸಾರ್ವಜನಿಕರು ತೊಂದರೆ ಆಗ್ತದೆ, ಖಾಸಗೀಕರಣ ಬೇಡ ಅನ್ನೋದನ್ನ ರಾಜ್ಯವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ KHಗೆ ಅಬ್ಜೆಕ್ಷನ್ ಹಾಕ್ಸೋಕ್ಕೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಸ್ಟೇಟ್ ವೈಡ್ ನಮ್ಮೆಲ್ಲ 31 ಜಿಲ್ಲೆಯ ಪದಾಧಿಕಾರಿಗಳ ಕರೆದು ಸಭೆ ಮಾಡಿ. ಸರ್, ಈ ಬಗ್ಗೆ ಸಚಿವರಿಗೆ ಅಥವಾ CMಗೆ ಏನಾದರೂ ಮನವಿ ಕೊಟ್ಟಿದ್ದೀರಾ ಸರ್? ಮನವಿಯನ್ನು ಕೊಟ್ಟಿಲ್ಲ. ನಾವು ಈಗ ಅವ್ರಿಗೆ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮುಖಾಂತರ ಮನವಿ ಕೊಡ್ತೀವಿ. ಸರ್, ಇವತ್ತು ಎಷ್ಟು ಜನ ಸೇರಿದ್ದೀರಾ ಸರ್ ನೀವು? ಇವತ್ತು ನಮ್ಮ ಪದಾಧಿಕಾರಿಗಳು ಸ್ಟೇಟ್ ವೈಡ್ 300 ಜನ ಬಂದಿದ್ದಾರೆ. ಓಕೆ ಸರ್, ನಿಮ್ಮ ಬೇಡಿಕೆ ಜಿಲ್ಲೆಯ ಪದಾಧಿಕಾರಿ ಸರ್, ನಿಮ್ಮ ಪ್ರಮುಖ ಬೇಡಿಕೆ ಖಾಸಗೀಕರಣ ಮಾಡಬಾರ್ದು ಅಂತ. ಖಾಸಗೀಕರಣ ಮಾಡಬಾರ್ದು, ವಿದ್ಯುತ್ ಗುತ್ತಿಗೆದಾರರ ಅಸ್ತಿತ್ವ ಏನಿದೆ ಈಗ ಅದು ಇರಬೇಕು. ಸರ್ಕಾರ ನಮ್ಮ ಕಾಮಗಾರಿಗಳು ಕೆಲಸಗಳಿಗೆ ನಮ್ಮ ಕುಟುಂಬದ ನಿರ್ವಹಣೆಗೆ ಬದ್ಧತೆಯಿಂದ ಭರವಸೆಯನ್ನು ಗ್ಯಾರಂಟಿಯನ್ನು ಕೊಡಬೇಕು. ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ಏನು ಮಾಡ್ತೀರಾ ಸರ್ ನೆಕ್ಸ್ಟ್? 23ನೇ ತಾರೀಕು ಆದಮೇಲೆ ಸ್ಟೇಟ್ ವೈಡ್ ಎಲೆಕ್ಟ್ರಿಕಲ್ಲೇ ಬಂದ್ ಮಾಡ್ತೀವಿ. ಓಕೆ ಸರ್, ತಮ್ಮ ಹೆಸರು ಹೇಳಿ ಸರ್. ರಮೇಶ್ ಅಂತ, ಸ್ಟೇಟ್ ಪ್ರೆಸಿಡೆಂಟ್.